ಬೆಲೆ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಜುಲೈ ಆರಂಭದಲ್ಲಿ ತೈಲ ಕಂಪನಿಗಳು ಗುಡ್ ನ್ಯೂಸ್ ನೀಡಿವೆ. ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಅಮೆರಿಕ ಇರಾನ್ ಯುದ್ಧದಿಂದ ಏರಿಕೆ ಆಗಿದ್ದ ಬೆಲೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಜೊತೆಗೆ ಎಲ್ಪಿಜಿ ಬೆಲೆ ಕೂಡ ಏರಿತ್ತು. ಇದೀಗ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ ಆಗಿದೆ. ಶಾಂತಿ ಒಪ್ಪಂದದ ನಂತರ ಭಾರತದಲ್ಲಿ ತೈಲ ಗ್ಯಾಸ್ ಬೆಲೆ ಇಳಿಕೆಯಾಗಿರುವಂಥದ್ದು. ಕಚ್ಚಾ ತೈಲ ಬೆಲೆಗಳು ಕುಸಿದವು. ಹೀಗಾಗಿ ಭಾರತದಲ್ಲಿ ಅನಿಲ ಬೆಲೆಗಳು ಸಹ ಕಡಿಮೆಯಾಗಿವೆ. ಜುಲೈ 1ರಂದು ಅಂದ್ರೆ ಇಂದು ಬಿಡುಗಡೆಯಾಗಿರುವಂತಹ ಹೊಸ ಬೆಲೆಗಳ ಪ್ರಕಾರ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳಲ್ಲಿ ಭಾರಿ ಇಳಿಕೆ ಮಾಡಲಾಗಿದೆ. ತೈಲ ಕಂಪನಿಗಳು 19 ಕೆಜಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನ 183.50 ರೂಪಾಯಿಗಳಷ್ಟು ಕಡಿಮೆ ಮಾಡಿದೆ. ಈ ವರ್ಷ ವಾಣಿಜ್ಯ ಸಿಲಿಂಡರ್ ಬೆಲೆಗಳನ್ನ ಕಡಿಮೆ ಮಾಡಿರೋದು ಇದೇ ಮೊದಲ ಬಾರಿಗೆ. ಸಿಲಿಂಡರ್ನ ಬೆಲೆಯಲ್ಲಿ ಈ ಒಂದು ಬದಲಾವಣೆಯಿಂದಾಗಿ ಈಗ ಹೋಟೆಲ್ ಮಾಲೀಕರು ನಿಟ್ಟುಸಿರು ಬಿಡುವಂತಾಗಿರುವಂಥದ್ದು. ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಬೆಲೆ ಏರಿಕೆಯಾಗ್ತಾನೆ ಇತ್ತು. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಈಗ ಗಗನಕ್ಕೇರಿತು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಬಿಗ್ ಎಫೆಕ್ಟ್ ಆಗಿತ್ತು. ಈಗ ಕಳೆದ ಮೇ ತಿಂಗಳಿನಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ದಾಖಲೆಯ ಗರಿಷ್ಠ ರೂಪಾಯಿ 993 ಏರಿಕೆಯಾಗಿತ್ತು. ನಂತರ ಜೂನ್ 1ರಂದು ಅದು ಇನ್ನೂ ರೂಪಾಯಿ 42ರಷ್ಟು ಹೆಚ್ಚಾಗಿ ದೆಹಲಿಯಲ್ಲಿ 3113.50ಗೆ ಏರಿಕೆಯಾಗಿತ್ತು. ಇದೀಗ ಸಿಲಿಂಡರ್ ಬೆಲೆ 183.50 ಇಳಿಕೆಯೊಂದಿಗೆ ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ಜುಲೈ 1ರಿಂದ ಅಂದ್ರೆ ಇಂದಿನಿಂದ 2930ಕ್ಕೆ ಇಳಿದಿದೆ. ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ಸದ್ಯ 2930 ರೂಪಾಯಿ ಆಗಿರುವಂಥದ್ದು. 183.50 ರೂಪಾಯಿ ಕಡಿಮೆ ಆಗಿರುವಂತಹ ಕಾರಣ ಇದು ಈಗ ಹೋಟೆಲ್ ಉದ್ಯಮಕ್ಕೆ ಆಗಿದಂತ ಎಫೆಕ್ಟ್ ಸ್ವಲ್ಪ ಮಟ್ಟದಲ್ಲಿ ಕಡಿಮೆಯಾಗಿದೆ ಅಂತ ಹೇಳ್ತಾ ಇರಬಹುದು. ಈಗ ಈ ಒಂದು ಯುದ್ಧ ಏನು ನಡೀತಾ ಇತ್ತು, ಅಮೆರಿಕ ಇರಾನ್ ನಡುವಿನ ಯುದ್ಧ, ಇದು ಸದ್ಯದ ಮಟ್ಟಿಗೆ ಶಾಂತಿಯಾಗಿರುವ ಕಾರಣ, ತಣ್ಣಗಾಗಿರುವಂತಹ ಕಾರಣ ಈ ಒಂದು ಒಪ್ಪಂದದ ನಂತರ ಈ ಬೆಲೆ ಇಳಿಕೆಯಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯುದ್ಧ ಆರಂಭವಾದಾಗಿಂದ ಸತತವಾಗಿ ಸಿಲಿಂಡರ್ ದರ ಏರಿಕೆಯಾಗ್ತಾ ಬಂದಿತ್ತು. ಎಲ್ಲಾ ಇಂಧನದ ದರ ಏರಿಕೆಯಾಗ್ತಾ ಬಂದಿತ್ತು. ಇದರ ನಡುವೆ ಹೋಟೆಲ್ ಮಾಲೀಕರು, ಹೋಟೆಲ್ ಉದ್ಯಮಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿತ್ತು. ಇದರಿಂದಾಗಿ ಹೋಟೆಲ್ ಉದ್ಯಮಿಗಳು ಭಾರಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಈಗ ಸ್ವಲ್ಪ ಮಟ್ಟಿಗೆ ಇಂಧನ ಕಂಪನಿಗಳು, ತೈಲ ಕಂಪನಿಗಳು ಈಗ ಗುಡ್ ನ್ಯೂಸ್ ಅನ್ನ ನೀಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಈಗ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ. ಒಂದು ಕಡೆ ವಾಣಿಜ್ಯ ಸಿಲಿಂಡರ್ ಬೆಲೆ ಕೂಡ ಇಳಿಕೆ ಆಗಿರುವಂಥದ್ದು. ಆದರೆ ಗೃಹ ಬಳಕೆ ಸಿಲಿಂಡರ್ ಏನಿದೆ ಅದರ ದರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಸುನಿಧಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪ್ರಾರಂಭವಾದಾಗಿಂದ ಇಂಧನ ಸೇರಿದಂತೆ ಹಲವು ವಸ್ತುಗಳ ಬೆಲೆ ಹೆಚ್ಚುತ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಜೊತೆಗೆ ಎಲ್ಪಿಜಿ ಬೆಲೆಗಳು ಸಹ ಭಾರಿ ಪ್ರಮಾಣದಲ್ಲಿ ಏರಿತ್ತು. ಕೆಲ ದಿನಗಳ ಹಿಂದೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ನಂತರ ಕಚ್ಚಾ ತೈಲ ಬೆಲೆಗಳು ಕುಸಿದಿರುವಂತದ್ದು. ಹೀಗಾಗಿ ಭಾರತದ ಅನಿಲ ಬೆಲೆಗಳು ಸಹ ಕಡಿಮೆಯಾಗಿದೆ. ಅಂದ್ರೆ ಇವತ್ತು ಜುಲೈ 1, ಇವತ್ತು ಬಿಡುಗಡೆಯಾದ ಹೊಸ ಬೆಲೆಗಳ ಪ್ರಕಾರ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಮಾಡಲಾಗಿದೆ. ತೈಲ ಕಂಪನಿಗಳು 19 ಕೆಜಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 183.50 ರೂಗಳಷ್ಟು ಕಡಿಮೆ ಮಾಡಿದೆ. ಈ ವರ್ಷ ವಾಣಿಜ್ಯ ಸಿಲಿಂಡರ್ ಬೆಲೆಗಳನ್ನ ಕಡಿಮೆ ಮಾಡಿರೋದು ಇದೇ ಮೊದಲಾಗಿದೆ. ಆದ್ರೆ ಸಾಮಾನ್ಯ ಜನರು ಬಳಸುವಂತಹ 14.2 ಕೆಜಿ ದೇಶೀಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಕಳೆದ ಕೆಲವು ತಿಂಗಳಿಂದ ನಿರಂತರವಾಗಿ ಬೆಲೆ ಏರುತ್ತಾ ಇದ್ದು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಗಳಿಗೆ ಗಗನಕ್ಕೇರಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಬಿಗ್ ಎಫೆಕ್ಟ್ ಆಗಿತ್ತು. ಆದ್ರೆ ಕಳೆದ ಮೇ ತಿಂಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ದಾಖಲೆಯ ಗರಿಷ್ಠ ಅಂದ್ರೆ 993ಕ್ಕೆ ಏರಿತ್ತು. ನಂತರ ಜೂನ್ 1ರಂದು ಅದು 200 ರೂಪಾಯಿ ಅಂದ್ರೆ 42ರಷ್ಟು ಹೆಚ್ಚಿಗೆ ಆಗಿತ್ತು. ಸೊ ದೆಹಲಿ ಆಗಿರ್ಬೋದು, ಕೋಲ್ಕತ್ತಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಇದೇ ಮಾದರಿಯಾಗಿತ್ತು. ಸದ್ಯ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನ ಇಳಿಕೆಯಿಂದಾಗಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನ ನೀಡುತ್ತದೆ. ಆದ್ರೆ ಸದ್ಯ ಅಂದ್ರೆ ಕರ್ನಾಟಕ ಹೋಟೆಲ್ ಸಂಘದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ 183 ರೂಪಾಯಿ ಹೆಚ್ಚಳ ಆಗಿರೋದು ಇದು ನಮಗೆ ದೊಡ್ಡದಲ್ಲ. ಯಾಕಂದ್ರೆ ಈಗಾಗಲೇ ಹೋಟೆಲ್ ಅವರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಹೋಟೆಲ್ ಮಾಲೀಕರು ದಿನನಿತ್ಯದಲ್ಲಿ ವ್ಯಾಪಾರ ಮಾಡೋದು ಬಹಳಷ್ಟು ಕಷ್ಟಕರ ಆಗಿದೆ. 5 ತಿಂಗಳಲ್ಲಿ ಬರೋಬ್ಬರಿ ಬಹುತೇಕವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಸೊ ಈಗ ಕೇವಲ 177 ಕಡಿಮೆ ಮಾಡಿರೋದು ಇದು ನಮಗೆ ಅಷ್ಟೊಂದು ಸಮಂಜಸವಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಇನ್ನೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಆದ್ರೆ ಹೋಟೆಲ್ ಸಂಘದವರು ಈ ಬೆಲೆ ಕಡಿಮೆಯನ್ನ ಸ್ವೀಕಾರ ಮಾಡಿಲ್ಲ.
ಸೊ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಬೆಲೆ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಸುಮಾರು 1 ವರ್ಷದ ನಂತರ ಅಂದ್ರೆ ಮಾರ್ಚ್ 7ರಂದು ಗೃಹ ಬಳಕೆ ಅನಿಲ ಸಿಲಿಂಡರ್ ಗಳ ಬೆಲೆಯನ್ನ 60 ರೂಪಾಯಿ ಹೆಚ್ಚಿಸಲಾಯಿತು. ಜೂನ್ 7ರಂದು ಮತ್ತೊಮ್ಮೆ 29 ರೂಪಾಯಿ ಹೆಚ್ಚಿಸಲಾಯಿತು. ಅದಾದ್ಮೇಲೆ ಈ ವರ್ಷ ಇಲ್ಲಿವರೆಗೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಟೋಟಲ್ ಆಗಿ 83ಗಳಷ್ಟು ಏರಿಕೆಯಾಗಿತ್ತು. ಈ ತಿಂಗಳ ಬೆಲೆಗಳನ್ನ ಬದಲಾಗದೆ ಇರೋದು ಸಾಮಾನ್ಯ ಜನರಿಗೆ ಸ್ವಲ್ಪ ಸಮಾಧಾನಕರ ಆಗಿದೆ. ಸೊ ಸಾರ್ವಜನಿಕರು ಬಳಸುವಂತಹ ಗ್ಯಾಸ್ನ ದರ ಇನ್ನೂ ಏರಿಕೆಯಾಗಿಲ್ಲ. ಯಾವ ರೀತಿ ಇದೆ ಅದೇ ರೀತಿ ಇದೆ, ಅದ್ರಲ್ಲೂ ಕೂಡ ಕಡಿಮೆ ಮಾಡುವ ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.